ರಾಜಕೀಯದಲ್ಲಿ ಈಗಾಗಲೇ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ. ಇನ್ನು ಒಬ್ಬರಾದ ಮೇಲೆ ಒಬ್ಬರು ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇದ್ದಾರೆ ರಾಜ್ಯ ರಾಜಕೀಯ ನಾಯಕರು. ಒಬ್ಬರಾದ ಮೇಲೆ ಒಬ್ಬರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಸಿಎಂ ಸಿದ್ದುಗೂ ಮುನ್ನ ದೆಹಲಿಗೆ ಡಿಕೆ ಜರ್ನಿ ಮಾಡ್ತಾ ಇದ್ದಾರೆ. ಬುಧವಾರ ದೆಹಲಿಗೆ ಪ್ರಯಾಣಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಜರ್ನಿಯನ್ನ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಆ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸಿಎಂ ಕುರ್ಚಿಯ ಬಗ್ಗೆ ಚರ್ಚೆ ನಡೆಸುವಂತಹ ಸಂಭವ ಕೂಡ ಇದೆ. ಕುತೂಹಲ ಘಟ್ಟದಲ್ಲಿ ಸಿಎಂ ಕುರ್ಚಿ ಕದನ ನಡೀತಾ ಇದೆ. ದೆಹಲಿಯ ಪ್ರಯಾಣದಿಂದ ಪಟ್ಟದ ಫೈಟ್ ಮತ್ತಷ್ಟು ತಾರಕಕ್ಕೇರುವಂತಹ ಸಂದರ್ಭ ಇದೀಗ ರಾಜ್ಯ ರಾಜಕೀಯದಲ್ಲಿ ಇರುವಂತದ್ದು. ಬುಧವಾರ ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆದರೆ ಅದಕ್ಕೂ ಮುನ್ನವೇ ಅಂದ್ರೆ ನಾಳೆ ಬೆಳಿಗ್ಗೆಯೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಇದಾವೆ. ಆ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ನಾನು ಜರ್ನಿಯನ್ನ ಮಾಡ್ತಾ ಇದ್ದೇನೆ ಎನ್ನುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಆದರೆ ಆ ಮಧ್ಯೆ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರನ್ನ ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಇದೇ ಕುರ್ಚಿ ಪವರ್ ಶೇರಿಂಗ್ ಫೈಟ್ ಬಗ್ಗೆ ಚರ್ಚೆ ನಡೆಸುವಂತಹ ಸಂಭವ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಇನ್ನು ದೆಹಲಿ ಪ್ರಯಾಣದಿಂದ ಪಟ್ಟದ ಫೈಟ್, ಈ ಪವರ್ ಶೇರಿಂಗ್ ಫೈಟ್ ಮತ್ತಷ್ಟು ತಾರಕಕ್ಕೇರುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಹಾಗಾದ್ರೆ ಈ ಪವರ್ ಶೇರಿಂಗ್ ಫೈಟ್ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ತುಮಕೂರು ಮತ್ತು ಹಾಸನ ಪರ್ಮಿಷನ್ಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ, ಫೋಟೋ ಮಾತಾಡಿದ್ದಾರೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದು ಕೂಡ ಕ್ಲೋಸ್ ಆಗಿತ್ತು, ಅವರು ಟೈಮ್ ಅವ್ರಿಗೆ ಭೇಟಿ ಮಾಡಿದ್ದಾರೆ. ಅವರು ನಾಳೆ ಅದೇ ವಿಚಾರದಲ್ಲೇ ಫಾರೆಸ್ಟ್ ಮಿನಿಸ್ಟ್ರು ತುಮಕೂರು ಮತ್ತು ಹಾಸನ ವಿಚಾರದಲ್ಲೇ ಫಾರೆಸ್ಟ್ ಮಿನಿಸ್ಟ್ರು ತುಮಕೂರು ಮತ್ತು ಹಾಸನ ಪರ್ಮಿಷನ್. ಇನ್ನು ಸಿಎಂ ಮತ್ತೆ ಡಿಸಿಎಂ ತೆರೆಮರೆಯಲ್ಲಿ ಗದ್ದುಗೆ ಗುದ್ದಾಟ ತಾರಕಕ್ಕೇರಿರುವಂತದ್ದು. ಇನ್ನ ಈ ಕುರಿತಂತೆ ವಿಪಕ್ಷ ನಾಯಕರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ ಅಶೋಕ್ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಈಗ ರಾಮನಗರದ MLA ನನ್ನ ಶಾಸ್ತ್ರನೇ ನಿಜ ಆಗೋಯ್ತಲ್ಲ. ಈಗ ನಾನು ಹೇಳಿದೆ, ಕಾಂಗ್ರೆಸ್ MLA ಹೇಳ್ತಾ ಇದಾರಲ್ಲ. ಈಗ ರಾಮನಗರದ MLA ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ರು ಮನುಷ್ಯರೇ, ನೋಟಿಸ್ ಕೊಟ್ಟಿದ್ದೀರ, ನಾನು ಹೇಳ್ತಾ ಇದ್ದೀನಿ ಏನ್ ಮತ್ತೆ ಮಾಡ್ರಿ ಅಂತ. ಅವ್ರೆ ಏನ್ ಮಾಡ್ತೀಯಪ್ಪ ಅವನ್ನ, ಕಾಂಗ್ರೆಸ್ MLAನ ಇವರು ಅವನ್ನ ಗುಂಡಿ ಕೊಡಿತಾರೆ. ಇವರು ಏನ್ ಮಾಡ್ತಾರ, ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ? ಮಾಡಿ ನೋಡೋಣ ದಮ್ಮಿದ್ದೀರಾ ನಿಮ್ಗೆ. ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನ ಸ್ವಾಮೀಜಿ ಅವರ ಹೇಳಿದಾರಲ್ಲ, ಅವಕಾಶ ಕೊಡಬೇಕಾಯ್ತು, ಅಭಿಮಾನದಿಂದ ಹೇಳಿದ್ದಾರೆ. ಏನ್ ಮಾಡಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ. ನನ್ನ ಶಾಸ್ತ್ರನೇ ನಿಜ ಆಗೋಯ್ತಲ್ಲ. ಈಗ ನಾನು ಹೇಳಿದೆ, ಕಾಂಗ್ರೆಸ್ MLA ಹೇಳ್ತಾ ಇದಾರಲ್ಲ. ಈಗ ರಾಮನಗರದ MLA ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದೀನಿ ಮನುಷ್ಯರೇ, ನೋಟಿಸ್ ಕೊಟ್ಟಿದ್ದೀರ, ನಾನು ಹೇಳ್ತಾ ಇದ್ದೀನಿ ಏನ್ ಮತ್ತೆ ಮಾಡ್ರಿ ಅಂತ. ಅವ್ರೆ ಏನ್ ಮಾಡ್ತೀಯಪ್ಪ ಅವನ್ನ, ಕಾಂಗ್ರೆಸ್ MLAನ